ಏನೋ ಕೆಲವೇ ಹೊತ್ತಲ್ಲಿ ಲೋಕಸಭೆ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಎಲ್ಲರೂ ಕೂಡ ಕಾಯ್ತಿರುವಂತ ಆ ಡೇಟ್ ಯಾವಾಗ MP ಎಲೆಕ್ಷನ್ ಅಂತ ಆ ಒಂದು ಕ್ಷಣಕ್ಕೆ ಈಗ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಚುನಾವಣಾ ಆಯೋಗ ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗದ ಸುದ್ದಿಗೋಷ್ಠಿ ಆರಂಭ ಆಗುತ್ತೆ. 2024ರ ಲೋಕಸಭೆ ಚುನಾವಣೆಯ ದಿನಾಂಕ, ಆ ಮುಹೂರ್ತ ಎಲ್ಲರೂ ಕೂಡ ಒಂದ್ ಕಡೆ ರಾಜಕೀಯ ಪಕ್ಷಗಳು, ಸಾರ್ವಜನಿಕರು ಎಲ್ಲರೂ ಕೂಡ ಕಾಯ್ತಿರುವಂತಹ ಕ್ಷಣ ಅದು. ಎಲೆಕ್ಷನ್ ಕಮಿಷನ್ನ ಮಹತ್ವದ ಪ್ರೆಸ್ ಮೀಟ್, ಅದರಲ್ಲಿ ಎಷ್ಟು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ, ಯಾವಾಗ ಫಲಿತಾಂಶ, ಇದೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ವರದಿಯನ್ನ, ಡೀಟೇಲ್ ಅನ್ನ ಚುನಾವಣಾ ಆಯೋಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನೀಡಲಿದೆ. 2024ರ ಲೋಕಸಭೆ ಚುನಾವಣೆಗೆ ಕೌಂಟ್ ಡೌನ್. ಕೆಲವೇ ಕ್ಷಣಗಳಲ್ಲಿ ಚುನಾವಣಾ ಆಯೋಗ ಸುದ್ದಿಗೋಷ್ಠಿಯನ್ನು ನಡೆಸುವ ಮೂಲಕ ಎಷ್ಟು ಹಂತಗಳಲ್ಲಿ ಚುನಾವಣೆ, ಲೋಕಸಭಾ ಚುನಾವಣೆಯ ಜೊತೆಗೆ ಆಂಧ್ರ ಸೇರಿದ ಹಾಗೆ ಬಹಳ ಮುಖ್ಯವಾದಂತಹ ಒಂದಷ್ಟು ಅಸೆಂಬ್ಲಿ ಎಲೆಕ್ಷನ್ಸ್ ಕೂಡ ಇದೆ. ಸೊ ಆ ಒಂದು ಫಲಿತಾಂಶ, ಚುನಾವಣೆಯ ದಿನಾಂಕ, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ TV9 ಕೂಡ ನಿಮಗೆ ವಿಸ್ತೃತವಾಗಿ ಡೀಟೇಲ್ ಅನ್ನು ನೀಡ್ತಾ ಹೋಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಬರುವಂತಹ ವಿಚಾರಗಳು, ಹಾಗೇನೆ ಸರ್ವೆಗಳು ಏನು ಹೇಳುತ್ತೆ ಅದರ ಬಗ್ಗೆ ಕೂಡ ಲೋಕ ಮಹಾಸಮರದ ಇನ್ಸೈಡ್ ಸ್ಟೋರಿಯನ್ನ TV9 ನಿಮಗೆ ವಿಸ್ತೃತವಾಗಿ ಸರಳವಾಗಿ ನೀಡ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ಬಹಳ ಮುಖ್ಯವಾಗಿರುವಂತಹ ಕುತೂಹಲ ಅಂತ ಅಂದ್ರೆ ಎಲೆಕ್ಷನ್ ಡೇಟ್ ಯಾವಾಗ ಅನ್ನೋದು, ಹಾಗೇನೆ ಚುನಾವಣಾ ಪೂರ್ವ ಅತಿ ದೊಡ್ಡ ಒಂದಷ್ಟು ಸರ್ವೆ ವಿಚಾರವಾಗಿ ನಿಮಗೆ ಪಲ್ಸ್ ಏನಿದೆ, ಸದ್ಯಕ್ಕೆ ಏನು ಮತದಾರರ ಪಲ್ಸ್ ಈ ಕ್ಷಣಕ್ಕೆ ಈ ಸಮಯಕ್ಕೆ ಹೇಗಿದೆ ಅನ್ನೋದ್ರ ಬಗ್ಗೆ ಕೂಡ, ಅದರಲ್ಲೂ ಅಬ್ ಕಿ ಬಾರ್ 400 ಪಾರ್ ಅನ್ನೋ ಒಂದು ಸ್ಲೋಗನ್ ಏನಿದೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ, ಬಿಜೆಪಿಯನ್ನ ಇಂಡಿಯಾ ಮೈತ್ರಿಕೂಟ ಎಷ್ಟು ಮಟ್ಟಿಗೆ ಕಟ್ ಹಾಕ್ಬೋದು, ಇದೆಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ TV9 ನಿಮಗೆ ಆಯಾ ರಾಜ್ಯಗಳ ಪ್ರಮುಖ ರಾಜ್ಯಗಳ ಡೀಟೇಲ್ಸ್ ಅನ್ನು ನೀಡ್ತಾ ಹೋಗುತ್ತೆ.